ಇದೊಂದು ಯೋಚನೆ ಮಾಡಿ ಮೆಟ್ರೋ ಏನಾದ್ರು ಸಡನ್ ಆಗಿ ಸ್ಟಾಪ್ ಆದ್ರೆ ಏನಾಗುತ್ತೆ ಅಂತ. ಲೈಫ್ ಅಲ್ಲಿ ತುಂಬಾನೇ ಲಾಸ್ ಆಗುತ್ತೆ ಅನ್ಸುತ್ತೆ, ಟೈಮ್ ತುಂಬಾ ವೇಸ್ಟ್ ಆಗುತ್ತೆ ಅನ್ಸುತ್ತೆ. ನೀವೇ ಡೈಲಿ ಮೆಟ್ರೋನ ಆಫೀಸ್ಗೆ ಹೋಗಕ್ಕೆ, ಕಾಲೇಜ್ಗೆ ಹೋಗಕ್ಕೆ, ಕಂಪ್ಲೀಟ್ ಮಾಡಕ್ಕೆ ಯೂಸ್ ಮಾಡ್ತಿದ್ರೆ ಈ ವಿಷಯ ನೀವು ಕೇಳಲೇಬೇಕು. ಇದೊಂದು ಕ್ವಶನ್ ಮಾಡ್ಲೇಬೇಕು. ಈ ಸತಿ ಈ ಫೆಬ್ರವರಿನೂ ಏನಾದ್ರು ಮೆಟ್ರೋ ಪ್ರೈಸ್ ಹೈಕ್ ಆಗುತ್ತಾ? ಇದೊಂದು ಪ್ಲಾನ್ ನಡೀತಾ ಇದೆ. ಯಾಕೆಂದ್ರೆ ಇದೇ ತರ ಹೋದ ವರ್ಷ ಫೆಬ್ರವರಿಯಲ್ಲಿ ಪ್ರೈಸ್ ಹೈಕ್ ಆಗಿದ್ದು. ನಿಮ್ಗೆ ಪ್ರೈಸ್ ಹೈಕ್ ಆಗಿದೆ ಅಂತ ನಿಮ್ಗೆ ಕ್ವಶನ್ ಮಾಡಕ್ಕೆ ಟೈಮ್ ಸಿಕ್ಕಿಲ್ಲ. ಸಡನ್ ನ್ಯೂಸ್ ನಿಮ್ಗೆ ಶಾಕು, ಆದ್ರೂ ನೀವು ಅದಕ್ಕೆ ಅಡಾಪ್ಟ್ ಆಗೋದು. ಇವಾಗ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ ಯಾಕೆ ನಾವು ಈ ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಕು, ಯಾಕೆ ನಾವು ಇದನ್ನ ಕ್ವಶನ್ ಮಾಡ್ಬೇಕು ಅಂತ. ನಾನ್ ನಿಮ್ ಜಗನ್ ಸಿಂಗ್, ವೆಲ್ಕಮ್ ಟು ಮೈ ಚಾನಲ್ Jagan_POV. ಈ ತರ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಎಲ್ಲ ಮಾಡ್ತಾನೆ ಇರ್ತೀರಿ. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾಕೆ ನಾನು ಈ ಮ್ಯಾಟರ್ ಮಾತಾಡ್ತೀನಿ, ಆಗ್ಬೋದಾ ಆಗಲ್ವಾ ಅಂತಾನು ತಿಳಿಸ್ಕೊಡ್ತೀನಿ. ಈ ವಿಷಯ ಕೇಳಿದ್ರೆ ನಿಮ್ಗೆ ಶಾಕ್ ಆಗ್ಬೋದು. ಯಾಕೆಂತಂದ್ರೆ ಈ ಸ್ಟೇಟ್ಮೆಂಟ್ ಯಾವುದೇ BMSL ಕಡೆಯಿಂದ ಅಫಿಷಿಯಲ್ ಸ್ಟೇಟ್ಮೆಂಟ್ ಅಲ್ಲ, ಅನೌನ್ಸ್ಮೆಂಟ್ ಅಲ್ಲ. ಬಟ್ ಸ್ಟಿಲ್ ನಾವ್ ಈ ಸ್ಪೆಕ್ಯುಲೇಷನ್, ಈ ಡಿಸ್ಕಷನ್ ಯಾಕೆ ಮಾಡ್ಬೇಕು ಅಂತಂದ್ರೆ, ಈ ರೂಮರ್ಸ್, ಈ ಗಾಸಿಪ್ಸ್ ತುಂಬಾ ಹೈ ಸ್ಪೀಡ್ ಅಲ್ಲಿ ಬೆಂಗಳೂರಲ್ಲಿ ಫುಲ್ ಸ್ಪೀಡ್ ಆಗ್ತಾ ಇದೆ. ಯಾಕಂದ್ರೆ ಇದೇ ತರ ಹೋದ ವರ್ಷ 2025 ಫೆಬ್ರವರಿಯಲ್ಲಿ ಪ್ರೈಸ್ ಹೇಗಾಯ್ತು ನಮ್ಮ ಮೆಟ್ರೋ ಟಿಕೆಟ್ಗಳು. ಈ ವರ್ಷನೂ ಮಾಡ್ಬೋದು ಅಂತ ತುಂಬಾನೇ ಸ್ಟ್ರಾಂಗ್ ಗಾಸಿಪ್ಸ್ ಆಡ್ತಾ ಇದೆ, ಸ್ಪೆಕ್ಯುಲೇಷನ್ಸ್ ಡಿಸ್ಕಷನ್ ನಡೀತಾ ಇದೆ. ಇವಾಗ ಇನ್ಸ್ಟೆಂಟ್ಲಿ ಒಂದು ಕ್ವಶನ್ ಬರುತ್ತೆ ಮೈಂಡ್ ಅಲ್ಲಿ, ಏನಂತಂದ್ರೆ ಹಾಗೆ ಪ್ರೈಸ್ ಇನ್ಕ್ರೀಸ್ ಮಾಡಿದ ಹೋದ ವರ್ಷ, ಈ ವರ್ಷ ಇನ್ನೆಷ್ಟಪ್ಪ ಇನ್ಕ್ರೀಸ್ ಮಾಡ್ತಾರೆ ಅಂತ. ನಿಮಗೆ ನೆನಪಿದ್ರೆ ಹೋದ ವರ್ಷ ಫೆಬ್ರವರಿ 2025 ಅಲ್ಲಿ ಮ್ಯಾಕ್ಸಿಮಮ್ ಪ್ರೈಸ್ ಬಂದ್ಬಿಟ್ಟು 60 rupees ಅದಷ್ಟೇ, ಕಂಪ್ಲೀಟ್ ಫೇರ್. ಇಲ್ಲಿಂದ ಒಂದ್ ಎಂಡಿಂದ ಇನ್ನೊಂದ್ ಎಂಡಿಗೆ ಲಾಂಗೆಸ್ಟ್ ಪ್ರೈಸ್ 60 rupees. ಬಟ್ ಸಡನ್ಲಿ 60 to 90 rupees ನ ಜಂಪ್ ಮಾಡೋದು ಪ್ರೈಸ್ ನ. ನಿಮ್ಗೆ ನಮ್ಗೆ ಕೇಳಕ್ಕೆ, ಕ್ವಶನ್ ಕೇಳಕ್ಕೆ ಚಾನ್ಸಸ್ ಸಿಕ್ಕಿಲ್ಲ. ಡೈಲಿ ಕಮ್ಯೂಟರ್ಸ್ ಡೈಲಿ ಅವ್ರು ಕಮ್ಯೂಟ್ ಮಾಡ್ತಾ ಇರೋದು, ಸೈಲೆಂಟ್ ಆಗಿ ಸಫರ್ ಆಗ್ತಾ ಇರೋದು, ಲಾಸ್ಟ್ ಅಲ್ಲಿ ಹ್ಯಾಬಿಟ್ ಆಗೋಯ್ತು, ಪಳಗ್ ಬಿಡ್ತಾ ಹೋಗಿ. ಇವಾಗ ಒಂದು ನ್ಯಾಚುರಲಿ ಕ್ವಶನ್ ಬರುತ್ತೆ, ಇದು ಹೊಸ ಒಂದು ಹ್ಯಾಬಿಟ್ ಆಗ್ಬಿಡುತ್ತಾ ಅಂತ. ಹೊಸ ಇದು ಇನ್ಕ್ರೀಸ್ ಮಾಡೋದು ಒಂದು ನಾರ್ಮಲ್ ಆಗ್ಬಿಡುತ್ತಾ ಅಂತ. ಇವಾಗ ಒಂದು ಸ್ಟ್ರಾಂಗ್ ಸ್ಪೆಕ್ಯುಲೇಷನ್ಸ್ ನಡೀತಾ ಇರೋದು ಏನಂದ್ರೆ, ಇವಾಗ ಒಂದು ಹೊಸ ಕಾನ್ಸೆಪ್ಟ್ ಯಾವುದು ಅಂತಂದ್ರೆ ಫೇಸ್ ಫಿಕ್ಸೇಷನ್ ಕಾನ್ಸೆಪ್ಟ್ ಅಂತ. ಇವಾಗ ಈ ಕಾನ್ಸೆಪ್ಟ್ ಅಲ್ಲಿ ಸಡನ್ ಆಗಿ ಪ್ರೈಸ್ ನ ಇನ್ಕ್ರೀಸ್ ಮಾಡಲ್ಲ, ಸ್ವಲ್ಪ ಅಂತ ಒಂದು ಫಿಕ್ಸ್ಡ್ ಪರ್ಸೆಂಟೇಜ್ ನ ಇಯರ್ಲಿ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾರೆ. ಎಕ್ಸಾಂಪಲ್ ಒಂದು 5% ತಗೊಳ್ಳೋಣ. 5% ಅಂತಂದ್ರೆ 60 rupees ಇರೋದು 65 ಆಗುತ್ತೆ, 90 rupees ಇರೋದು 95 ಆಗುತ್ತೆ. ಈ 5 rupees ನಿಮ್ಗೆ ಜಾಸ್ತಿ ಅನ್ಸಲ್ಲ. ನಿಮ್ ಫ್ರೆಂಡ್ಸ್ ಅಕ್ಕಪಕ್ಕ ಪಬ್ಲಿಕ್ ಇರ್ಬೋದು, 5 ರೂಪಾಯಿ ತಾನೇ ಏನು ತಲೆ ಕೆಡ್ಸ್ಕೊಂತೀರಾ, ಚಾಕ್ಲೇಟ್ ತಿನ್ನಂಗೆ ಹೋಗ್ಬಿಡುತ್ತೆ ಅಂತ. ಅದು ಡೈಲಿ ಕಮ್ಯೂಟ್ ಮಾಡೋಗೆ, ಡೈಲಿ ಟ್ರಾವೆಲ್ ಮಾಡೋಗೆ ತುಂಬಾ ಒಂದು ಹಿಟ್ ಆಗುತ್ತೆ. 65 rupees ಇಲ್ಲ 95 rupees ಅಂದ್ರೆ 5 ರೂಪಾಯಿ ಜಾಸ್ತಿ ಆದ್ರೆ ತಿಂಗಳಿಗೆ 200 to 300 rupees ಜಾಸ್ತಿ ಆದಾಗ, ಅದೇ ಇಯರ್ಲಿ ಥೌಸಂಡ್ಸ್ ಅಲ್ಲಿ ಹೋಗುತ್ತೆ. 1000 to 2000 ನಾರ್ಮಲ್ ಆಗಿ ಆಗುತ್ತೆ. ಅದಕ್ಕೇನೆ ನಾವು ಕ್ವಶನ್ ಮಾಡ್ಬೇಕು. ನಿಮ್ಮ ಅನಿಸಿಕೆ ಏನು ಕಮೆಂಟ್ ಅಲ್ಲಿ ತಿಳಿಸಿ. ಮಾಡ್ಲೇಬೇಕು ನೀವು ಕಮೆಂಟ್, ಯಾಕಂದ್ರೆ ನೀವು ಡೈಲಿ ಕಮ್ಯೂಟ್ ಮಾಡ್ತಿರ್ತೀರಾ ಮೆಟ್ರೋ ಅಲ್ಲಿ. ತುಂಬಾ ಜನ 90% ಜನ ಬೆಂಗಳೂರಲ್ಲಿ ಮೆಟ್ರೋ ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಆ 10% 15% ಗಾಡಿಯಲ್ಲಿ ಓಡಾಡ್ತಾರೆ. ಅದೇ ನೀವು ಯಾವಾಗಾದ್ರೂ ಒಂದ್ಸತಿ ಮೆಟ್ರೋ ಓಡಾಡ್ತೀರಾ. ನಿಮ್ಗೇನ್ ಅನ್ಸುತ್ತೆ, ಈ ಪ್ರೈಸ್ ಫಿಕ್ಸೇಷನ್ ಕರೆಕ್ಟಾ ಇಲ್ವಾ ಅಂತ ಕಮೆಂಟ್ ಮಾಡಿ. ನಿಮ್ಮನೇದು ನಮ್ಮನೇದು ಆಗ್ಲೇ ಕರೆಂಟ್ ಬಿಲ್ ಜಾಸ್ತಿ ಬರ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಪ್ರೈಸ್ ಹಾಗೆ ಗಗನ ಮುಟ್ಬಿಟ್ಟಿದೆ. ಮನೆ ಓನರ್ಗಳು ಬಾಡಿಗೆ ಬೈಕ್ ಬಂದಂಗೆ ಕೇಳಿ ಇಸ್ಕೊಳ್ತಿದ್ದಾರೆ. ಇವ್ರು ಹಾಗೆ ಸ್ಲೋ ಆಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳು ಜಾಸ್ತಿ ಆಗ್ತಾ ಇದೆ. ಮೆಟ್ರೋ ಅಂತ ಲಕ್ಸುರಿ ಅಲ್ಲ ನಮ್ಗೆ. ಮೆಟ್ರೋನ ನಾವು ಬೇರೆ ಟ್ರಾನ್ಸ್ಪೋರ್ಟ್ ಅಷ್ಟು ಫಾಸ್ಟ್ ಆಗಿಲ್ಲ ಅಂತ ಯೂಸ್ ಮಾಡ್ತಿರೋ ಒಂದು ಟ್ರಾನ್ಸ್ಪೋರ್ಟ್. ಬಸ್ಸು ಸ್ಲೋ, ಬೈಕು ರಿಸ್ಕಿ, ಕಾರು ಆಟೋ ತಲೆನೋವು, ಟ್ರಾಫಿಕ್ ಜಾಮ್. ಇದು ಮೆಟ್ರೋ ಇಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಈ ತರ ಎಕ್ಸ್ಪೆನ್ಸಿವ್ ಆಗ್ತಾ ಇದೆ. ಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋದು ಕಾಮನ್ ಮ್ಯಾನ್ ಲೈಫ್, ಕಾಮನ್ ಮ್ಯಾನ್ ಒಂದು ಲೈಫ್ ಸ್ಟೈಲ್ ಅಲ್ಲಿ ತುಂಬಾ ರೇಟ್ ಆಗುತ್ತೆ. ನಾನೊಂದು ವಿಷಯ ಕ್ಲಿಯರ್ ಮಾಡ್ಬೇಕು. ನಾನು ಈ ವಿಡಿಯೋ ಯಾವುದೇ ತರ ಒಂದು ಭಯನ ಸ್ಪ್ರೆಡ್ ಮಾಡಕ್ಕೆ ವಿಡಿಯೋ ಮಾಡ್ತಿಲ್ಲ. BMSL ಕಡೆಯಿಂದ ಯಾವುದೇ ಅಫಿಷಿಯಲ್ ಸ್ಟೇಟ್ಮೆಂಟ್, ನೋಟಿಫಿಕೇಶನ್ ಬಂದಿಲ್ಲ. ಡೈಲಿ ಫೇಸ್ ಚಾರ್ಟ್ ಯಾವ್ದು ರಿಲೀಸ್ ಆಗಿಲ್ಲ, ಇನ್ನು ಅನೌನ್ಸ್ ಮಾಡಿಲ್ಲ. ಆದ್ರೆ ಈ ಸ್ಪೆಕ್ಯುಲೇಷನ್ಸ್ ನಾವು ಇಗ್ನೋರ್ ಮಾಡಕ್ಕೆ ಆಗಲ್ಲ. ಯಾಕೆಂದ್ರೆ ಈ ತರ ಪ್ರೈಸ್ ರಿವಿಷನ್ ಆಗ್ಲೇ ನಮ್ಮ ಪಾಸ್ಟ್ ಅಲ್ಲಿ ನಡೆದಿದೆ. ಅದು 2025 ಫೆಬ್ರವರಿ ಮಂತ್ ಅಲ್ಲೇ ನಡೆದಿದೆ. ಅದಕ್ಕೆ ನಾವು ಈ ವಿಷಯನ ಇಗ್ನೋರ್ ಮಾಡಕ್ಕೆ ಆಗಲ್ಲ, ಡಿಸ್ಕಷನ್ ಮಾಡ್ಲೇಬೇಕು. ಇವಾಗ ಕ್ವಶನ್ ಸಿಂಪಲ್ ಇದೆ, ಫೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತಾ ಇಲ್ವಾ, ಇಲ್ಲ ಪಬ್ಲಿಕ್ ಪ್ರೆಷರ್ ಇಂದ ಸ್ಟಾಪ್ ಮಾಡ್ಬಿಡ್ತಾ ಅಂತ. ಇಲ್ಲ ಪ್ರೈಸ್ ಇನ್ಕ್ರೀಸ್ ಆಗಿನೂ ನಾವು ನೀವು ಕ್ವಶನ್ ಮಾಡ್ತೀವ ಅಂತ. ಇಲ್ಲ ಕ್ವಶನ್ ಮಾಡಲ್ವಾ, ಇಲ್ಲ ನಾವು ಕ್ವಶನ್ ಮಾಡಲ್ಲ, ಹಾಗೆ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಮ್ಯೂಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವ ಅಂತ. ನೀವು ಇಲ್ಲಿವರೆಗೂ ವಿಡಿಯೋ ನೋಡ್ತೀರಾ, ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ನ ತಿಳಿಸಿ. ನಿಮ್ಮ ಒಪಿನಿಯನ್ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕೆ ಮ್ಯಾಟರ್ ಆಗುತ್ತೆ ಅಂತಂದ್ರೆ, ನಾವು ಕ್ವಶನ್ ಕೇಳಿ ಅಂದ್ರೆ ಈ ಫೇರ್ ಪ್ರೈಸ್ ಇನ್ಕ್ರೀಸ್ ಆಗೋದು ನಾರ್ಮಲ್ ಆಗ್ಬಿಡುತ್ತೆ. ಎವ್ರಿ ಇಯರ್ ಇದನ್ನ ಇನ್ಕ್ರೀಸ್ ಮಾಡ್ಕೊಂಡು ಹೈಕ್ ಮಾಡ್ಕೊಂಡು ಈ ಫೇರ್ ಪ್ರೈಸ್ ನ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ತುಂಬಾ ಕ್ವಶನ್ ಮಾಡ್ಲೇಬೇಕು, ಮಾಡಿಲ್ಲ ಅಂದ್ರೆ ಪಾಡು ಆಟ ಆಡ್ತಾನೆ ಇರ್ತೀವಿ. ಎಸ್, ಪ್ಲೀಸ್ ಕಮೆಂಟ್ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ. ನೋಡೋಣ ಫೇರ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ.
ಲಾಸ್ಟ್ ಇನ್ನೊಂದ್ಸಲ ಹೇಳ್ತೀನಿ ನಾನು, ಇದು ಅಫಿಷಿಯಲ್ ಸ್ಟೇಟ್ಮೆಂಟ್, ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಬಟ್ ಇದು ಇಂಪಾಸಿಬಲ್ ಅಲ್ಲ. ಅಫಿಷಿಯಲ್ ಅಪ್ಡೇಟ್ಗೆ ನೀವು ಮಿಸ್ ಮಾಡಬೇಡಿ. ಒಂದೊಂದ್ಸಲ ಬೆಂಗಳೂರಲ್ಲಿ ರೂಮರ್ಸ್ ಪಾಲಿಸಿಯ ಕನ್ವರ್ಟ್ ಆಗ್ಬಿಡುತ್ತೆ, ಗೊತ್ತಾಗೋದಿಲ್ಲ. ಎಷ್ಟು ರೂಮರ್ಸ್ ಸ್ಟ್ರಾಂಗ್ ಇರುತ್ತೋ, ಎಷ್ಟು ಗಾಸಿಪ್ ಸ್ಟ್ರಾಂಗ್ ಇರುತ್ತೋ, ಅಷ್ಟೇ ಸ್ಟ್ರಾಂಗ್ ಅದು ಪಾಲಿಸಿಯ ಕನ್ವರ್ಟ್ ಆಗೋದು ಇರುತ್ತೆ. ಮೆಟ್ರೋದು ಪ್ರೈಸ್ ಹೈಕ್ ಬಗ್ಗೆ ನಿಮ್ಮ ಒಪಿನಿಯನ್ ಮತ್ತೆ ನಿಮ್ಮ ಅನಿಸಿಕೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ. ಯಾಕೆ ಅಂತಂದ್ರೆ ನಾನು ಈ ತರ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನ ಸಿಂಪಲ್ ವರ್ಡ್ಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಪ್ರಯತ್ನ ಪಡ್ತೀನಿ. ಆಸ್ ಸಿಂಪಲ್ ಆಸ್ ದಟ್. ಇದೊಂದು ಚಿಕ್ಕ ಮಗುನ ಅರ್ಥ ಮಾಡ್ಕೊಳ್ಳೋಷ್ಟು ನಾನು ಅದನ್ನ ಕಾನ್ಸೆಪ್ಟ್ ನ ಫ್ಲೋ ನ ಇರಕ್ ಟ್ರೈ ಮಾಡ್ತಾ ಇರ್ತೀನಿ. ಇನ್ನೂ ಈ ತರ ಇಂಟ್ರೆಸ್ಟಿಂಗ್ ಟಾಪಿಕ್ ಎಲ್ಲ ನೋಡೋದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನೂ ಈ ತರ ಎಷ್ಟೊಂದು ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ಔಟ್ ಮಾಡಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಇದೆ, ಅದು ನನ್ನ ಬ್ಲಾಗ್ಸ್ ಚಾನಲ್. ನಾನು ಎವ್ರಿ ಡೇ ಕಮ್ಯೂಟ್, ಎವ್ರಿ ಡೇ ನಾನು ಆಫೀಸ್ಗೆ ಅದನ್ನ ವಿಡಿಯೋ ಮಾಡಿ ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನಾನು ಒಂದು ಇಂಟ್ರೆಸ್ಟಿಂಗ್ ವ್ಯಾಲ್ಯೂಬಲ್ ಪಾಯಿಂಟ್ಸ್ ಕೊಡ್ತೀನಿ. ಯಾಕೆ ಡಿಸಿಪ್ಲಿನ್, ಯಾಕೆ ಕನ್ಸಿಸ್ಟೆನ್ಸಿ, ಯಾಕೆ ನಾವು ಕಂಪ್ಯಾರಿಸನ್ ಎಲ್ಲ ಮಾಡಬಾರ್ದು, ಯಾಕೆ ಇವೆಲ್ಲ ನಾವು ಇಟ್ಕೊಂಡಿರ್ಬೇಕು, ಇದು ವ್ಯಾಲ್ಯೂ ಪಾಯಿಂಟ್ಸ್ ಕೊಡ್ತೀನಿ ನಾನು ಇನ್ನೊಂದು ವಿಡಿಯೋ. ಪ್ಲೀಸ್ ಚೆಕ್ಔಟ್ ಮಾಡಿ. ಲೋಕಲ್ ಪಬ್ಲಿಕ್ ಟ್ರಾವೆಲರ್ ಇದು ನನ್ನ ಇನ್ನೊಂದು ಚಾನಲ್. ಇದು ನನ್ನ ಮೇನ್ ಚಾನಲ್, ಜಗನ್_POV. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಅ ಗ್ರೇಟ್ ಡೇ.